ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಬೌದ್ಧ ಮಠವಿತ್ತು. ಅಲ್ಲಿ ಅನೇಕ ಶಿಷ್ಯರು ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಬೌದ್ಧ ಧರ್ಮವನ್ನು ಅಭ್ಯಾಸ ಮಾಡುತ್ತಿದ್ದರು. ಆದರೆ ಮಠದ ವಾತಾವರಣ ಆರೋಗ್ಯಕರವಾಗಿರಲಿಲ್ಲ. ಶಿಷ್ಯರು ಧ್ಯಾನ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಗಮನ ಕೊಡಬೇಕಾದರೆ ಬದಲಿಗೆ ಒಬ್ಬರ ಬಗ್ಗೆ ಒಬ್ಬರು ಗಾಸಿಪ್ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಅವರಲ್ಲಿ ಒಬ್ಬ ಶಿಷ್ಯನು ಅತಿಯಾಗಿ ಮಾತನಾಡುವ ಅಭ್ಯಾಸದಿಂದ ಹೆಸರುವಾಸಿಯಾಗಿದ್ದ. ಆತನು ಊರುಗಳಲ್ಲಿ ಭಿಕ್ಷೆ ಸಂಗ್ರಹಿಸುವಾಗ ಕೇಳಿದ ಕಥೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಿದ್ದ. ತನ್ನನ್ನು ಇತರರಿಗಿಂತ ಶ್ರೇಷ್ಠನೆಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಆತನು ಸದಾ ಶ್ರೀಮಂತ ಕುಟುಂಬದಿಂದ ಬಂದವನು ಎಂಬ ಹೆಮ್ಮೆ ಹೇಳಿ ಸುಖ ಸಮೃದ್ಧ ಜೀವನ ನಡೆಸಬಹುದಾಗಿದ್ದರೂ ಸತ್ಯವನ್ನು ಹುಡುಕಲು ಮಠಕ್ಕೆ ಬಂದೆ ಎಂದು ಹೊಗಳಿಕೊಳ್ಳುತ್ತಿದ್ದ. ಒಂದು ದಿನ ಗುರುವು ಶಿಷ್ಯರನ್ನು ಪರೀಕ್ಷಿಸಲು ತೀರ್ಮಾನಿಸಿದರು. ಎಲ್ಲರನ್ನೂ ಕರೆದೊಯ್ದು ಹೇಳಿದರು, ಪ್ರತಿಯೊಬ್ಬರೂ ಮುಂದಿನ 1 ತಿಂಗಳಿಗೆ ಒಂದು ಸಂಕಲ್ಪ ಮಾಡಬೇಕು. ಅದು ನಿಮ್ಮ ಇಚ್ಛಾಶಕ್ತಿ ಮತ್ತು ದೃಢ ಸಂಕಲ್ಪವನ್ನು ಪರೀಕ್ಷಿಸಬೇಕು. ನೀವು ವಿಫಲರಾದರೆ ಹಳೆಯ ಜೀವನಕ್ಕೆ ಮರಳಬಹುದು. ಎಲ್ಲ ಶಿಷ್ಯರು ತಮ್ಮ ಸಂಕಲ್ಪಗಳನ್ನು ಮಾಡಿದರು. ಆದರೆ ತನ್ನನ್ನು ಶ್ರೇಷ್ಠನೆಂದು ಭಾವಿಸಿದ್ದ ಶಿಷ್ಯನು ಗುರುಗಳ ಬಳಿ ಬಂದು ಹೇಳಿದ, ಗುರುಗಳೇ, ನನಗೆ ಎಲ್ಲರಿಗಿಂತ ಕಷ್ಟವಾದ ಸಂಕಲ್ಪವನ್ನು ನೀಡಿ. ನಾನು ಅಸಾಮಾನ್ಯವಾದದ್ದನ್ನು ಮಾಡಲು ಬಯಸುತ್ತೇನೆ. ಗುರು ಸ್ಮಿತದಿಂದ ಕೇಳಿದರು, ನೀನು ನಿಜವಾಗಿಯೂ ನನ್ನಿಂದ ನೀಡಲ್ಪಡುವ ಸಂಕಲ್ಪವನ್ನು ಕೈಗೆತ್ತಿಕೊಳ್ಳಬಲ್ಲೆಯೇ? ಅವನು ಗರ್ವದಿಂದ ಉತ್ತರಿಸಿದ, ಗುರುಗಳೇ, ನಾನು ಏನು ಬೇಕಾದರೂ ಮಾಡಬಲ್ಲೆ. ಆಗ ಗುರುಗಳು ಶಾಂತವಾಗಿ ಹೇಳಿದರು, ಅಂತೆಯಾದರೆ ಮುಂದೆ 1 ತಿಂಗಳು ನೀನು ಸಂಪೂರ್ಣ ಮೌನವಾಗಿರು. ಶಿಷ್ಯನು ಅಹಂಕಾರದಿಂದ ಉತ್ತರಿಸಿದ, ಇದು ತುಂಬ ಸುಲಭ ಗುರುಗಳೇ. ನನಗೆ ಇನ್ನೂ ಕಠಿಣವಾದ ಸಂಕಲ್ಪವನ್ನು ನೀಡಿ. ಆದರೆ ಗುರು ಬಲವಂತವಾಗಿ ಹೇಳಿದರು, ಮೊದಲು ಇದನ್ನೇ ಸಾಬೀತು ಮಾಡು. ಅವನು ಒಪ್ಪಿಕೊಂಡು ಮೌನವಾಗಿದ. ಮೊದಲ ದಿನ ಸುಲಭವೆನಿಸಿತು. ಆದರೆ ದಿನಗಳು ಕಳೆಯುತ್ತಿದ್ದಂತೆ ಮೌನದ ಭಾರ ಹೆಚ್ಚಾಗತೊಡಗಿತು. 2ನೇ ದಿನದಿಂದ ಆತ ಅಸಹನೆಯಾಗತೊಡಗಿದ. 4ನೇ ದಿನಕ್ಕೆ ಮಾತಾಡುವ ಹಂಬಲ ತೀವ್ರವಾಯಿತು. ಇತರ ಶಿಷ್ಯರು ಮುಕ್ತವಾಗಿ ಮಾತನಾಡುವುದನ್ನು ನೋಡಿ ತಡೆಯಲಾಗಲಿಲ್ಲ. ಮಾತುಕತೆ ಅಭ್ಯಾಸವಿದ್ದ ಕಾರಣ ಮೌನ ಸಹಿಸಲಾಗಲಿಲ್ಲ. ನಂತರ ಅವನು ಗುರುಗಳ ಬಳಿ ಬಂದು ಹೀಗೆ ಹೇಳಿದ, ಗುರುಗಳೇ, ನಾನು ಇನ್ನೇನು ಮೌನವಾಗಿರಲಾರೆ. ಇದು ನನ್ನನ್ನು ಬೇಸರಗೊಳಿಸುತ್ತಿದೆ. ದಯವಿಟ್ಟು ನನ್ನ ಸಂಕಲ್ಪವನ್ನು ಮುರಿಯಲು ಅನುಮತಿಸಿ. ಗುರು ಶಾಂತವಾಗಿ ಉತ್ತರಿಸಿದರು, ನಾನು ಈ ಸಂಕಲ್ಪವನ್ನು ನಿನಗೆ ಹೇರುವುದಿಲ್ಲ. ಹೀಗಾಗಿ ಮುರಿಯಲು ನಾನು ಹೇಳುವುದಿಲ್ಲ. ಇದು ನಿನ್ನ ನಿರ್ಧಾರ. ನಿನ್ನ ಸಹಶಿಷ್ಯರಲ್ಲಿ ಅನೇಕರ ಸಂಕಲ್ಪಗಳು ಈಗಾಗಲೇ ಮುರಿದಿವೆ. ನೀನು ಮುಂದುವರಿಯಲಾಗದಿದ್ದರೆ ಮುರಿದು ಬಿಡು. ಆದರೆ ನೆನಪಿಡು, ಸಂಕಲ್ಪದಲ್ಲಿ ನಿಭಾಯಿಸುವುದೇ ಮನಸ್ಸಿನ ನಿಯಂತ್ರಣದ ಲಕ್ಷಣ. ಅದು ಜಾಗೃತಿಗೆ ದಾರಿ ತೋರಿಸುತ್ತದೆ. ಗುರುವಿನ ಮಾತುಗಳಿಂದ ಗಾಯಗೊಂಡ ಶಿಷ್ಯನು ಓಡಿ ಹೋಗಿ ತನ್ನ ಕೊಠಡಿಯಲ್ಲಿ ತಾನೇ ಸಿಕ್ಕಿಸಿಕೊಂಡನು. ಕೆಲವೇ ದಿನಗಳಲ್ಲಿ ಆತನು ಹೊರಗೆ ಮಾತಾಡದೆ ಮೌನವಾಗಿದ್ದರು. ಮನಸ್ಸಿನಲ್ಲಿ ಚಿಂತೆಗಳು ಅಲೆಮಾಡುತ್ತಿದ್ದವು. ಮತ್ತೊಮ್ಮೆ ಗುರುಗಳ ಬಳಿಗೆ ಬಂದು ಹೇಳಿದ, ಗುರುಗಳೇ, ನಾನು ಹೊರಗೆ ಮೌನವಾಗಿದ್ದೇನೆ. ಆದರೆ ನನ್ನ ಮನಸ್ಸು ಮಾತಾಡುತ್ತಲೇ ಇದೆ. ಅದನ್ನು ನಿಲ್ಲಿಸಲು ಆಗುತ್ತಿಲ್ಲ. ಅದಕ್ಕೆ ಗುರು ಸಲಹೆ ನೀಡಿದರು, ನೀನು ಮಠದಲ್ಲೇ ಇರುವವರೆಗೂ ಇತರರ ಮಾತುಗಳು ನಿನ್ನನ್ನು ಕದಡುತ್ತವೆ. ಹೀಗಾಗಿ ನೀನು ಏಕಾಂತವನ್ನು ಹುಡುಕಬೇಕು. ಗುರುವಿನ ಸಲಹೆಯನ್ನು ಅನುಸರಿಸಿ ಶಿಷ್ಯನು ಕಾಡಿಗೆ ತೆರಳಿದ. 1 ತಿಂಗಳು ಮುಗಿಯಿತು. ಆದರೆ ಅವನು ಮಠಕ್ಕೆ ಮರಳಲಿಲ್ಲ. ಇತರ ಶಿಷ್ಯರು ಆತ ಕಾಡು ಪ್ರಾಣಿಗಳ ಬಲಿಯಾಗಿರಬಹುದೆಂದು ಭಯಪಟ್ಟರು. ಆದರೆ ಗುರು ಶಾಂತವಾಗಿಯೇ ಇದ್ದರು. 2 ತಿಂಗಳು, ನಂತರ 3 ತಿಂಗಳು ಕಳೆದರೂ ಶಿಷ್ಯನ ಮಾಹಿತಿ ಇರಲಿಲ್ಲ. ಎಲ್ಲರೂ ಆತನನ್ನು ಮರೆತುಬಿಟ್ಟರು. ಆದರೆ ಒಂದು ದಿನ ಅವನು ಆಕಸ್ಮಿಕವಾಗಿ ಮಠಕ್ಕೆ ಮರಳಿದ. ಅವನ ರೂಪವೇ ಬದಲಾಗಿತ್ತು. ಮನಸ್ಸಿನಲ್ಲಿ ಒಂದು ಶಾಂತಿ, ನೆಮ್ಮದಿ ಹೊಳೆಯುತ್ತಿತ್ತು. ಇತರ ಶಿಷ್ಯರು ಅವನನ್ನು ಸುತ್ತುವರಿದು ಪ್ರಶ್ನೆಗಳನ್ನು ಕೇಳಿದರು. ಅವನು ಹಿಂದಿನಂತೆಯೇ ಅತಿಯಾಗಿ ಮಾತನಾಡುವುದಿಲ್ಲ. ಆದರೆ ಅವನ ಮಾತುಗಳು ಮಧುರವಾಗಿ ಹರಿಯುತ್ತಿತ್ತು. ಅವನು ಗುರುಗಳಿಗೆ ವಂದಿಸಿ ಕೇಳಿದ, ಗುರುಗಳೇ, ನಾನು ಇನ್ನೂ ಮೌನದಲ್ಲೇನೋ? ನನ್ನ ಸಂಕಲ್ಪ ಇನ್ನೂ ಮುಂದುವರಿದಿದೆಯೇ? ಗುರು ಹೇಳಿದರು, ಹೌದು, ನಿನ್ನ ಮೌನ ಇನ್ನೂ ಮುಂದುವರಿದಿದೆ. ಇತರ ಶಿಷ್ಯರು ಆಶ್ಚರ್ಯದಿಂದ ಕೇಳಿದರು, ಗುರುಗಳೇ, ಆತನು ಮಾತಾಡುತ್ತಿದ್ದಾನೆ. ಹೀಗಿರುವಾಗ ಹೇಗೆ ಮೌನದಲ್ಲಿದ್ದಾನೆಂದು ಹೇಳುತ್ತೀರಿ? ಗುರು ಶಾಂತವಾಗಿ ಉತ್ತರಿಸಿದರು, ಹೌದು, ಅವನು ಹೊರಗೆ ಮಾತಾಡುತ್ತಿದ್ದಾನೆ. ಆದರೆ ಅವನ ಮನಸ್ಸು ಸಂಪೂರ್ಣ ಮೌನವಾಗಿದೆ. ಅದಕ್ಕಾಗಿಯೇ ನಾನು ಹೇಳುತ್ತಿದ್ದೇನೆ. ನಂತರ ಗುರು ಅವನನ್ನು ತನ್ನ ಪ್ರಯಾಣದ ಅನುಭವವನ್ನು ಹಂಚಿಕೊಳ್ಳಲು ಹೇಳಿದರು. ಶಿಷ್ಯನು ವಿವರಿಸಲು ಪ್ರಾರಂಭಿಸಿದ.
ಗುರುಗಳೇ, ಮಠವನ್ನು ಬಿಟ್ಟಾಗ ನಾನು ಮೌನವಾಗಿದ್ದೆ. ಆದರೆ ಮನಸ್ಸು ನಿರಂತರವಾಗಿ ಚಿಂತಿಸುತ್ತಿತ್ತು. ಕಾಡಿನಲ್ಲಿ ಶಾಂತಿ ಸಿಗಬಹುದೆಂದುಕೊಂಡಿದ್ದೆ. ಆದರೆ ಬಲವಂತವಾಗಿ ಆಲೋಚನೆಗಳನ್ನು ನಿಲ್ಲಿಸಲು ಯತ್ನಿಸಿದಂತೆ ಮನಸ್ಸು ಇನ್ನಷ್ಟು ಚಂಚಲವಾಯಿತು. ಕೊನೆಯಲ್ಲಿ ನಾನು ಬಲವಂತವಾಗಿ ನಿಯಂತ್ರಿಸಲು ಬಿಡಿ ಮನಸ್ಸನ್ನು ತಟಸ್ಥವಾಗಿ ಗಮನಿಸಲು ಪ್ರಾರಂಭಿಸಿದೆ. ನಿಧಾನವಾಗಿ ಅದು ಶಾಂತವಾಯಿತು. ಅದರಿಂದ ನನ್ನ ಹಳೆಯ ತಪ್ಪುಗಳನ್ನು ಅರಿತುಕೊಂಡೆ. ಗಾಸಿಪ್ ಮಾಡುವುದು, ತಾನು ಶ್ರೇಷ್ಠನೆಂದು ಭಾವಿಸುವುದು, ಅನಾವಶ್ಯಕವಾಗಿ ಮಾತನಾಡುವುದು. ನಾನು ನನ್ನ ಚಿಂತೆಗಳನ್ನು ಗಮನಿಸುತ್ತಿದ್ದಂತೆ ಮನಸ್ಸು ಕಲ್ಮಶಗಳಿಂದ ಮುಕ್ತವಾಯಿತು. ಕ್ರಮೇಣ ಮನಸ್ಸು ನಿಶ್ಚಲವಾಯಿತು. ಪ್ರಸ್ತುತ ಕ್ಷಣದಲ್ಲಿ ಬದುಕುವುದನ್ನು ಕಲಿತೆ. ನಿಜವಾದ ಮೌನವನ್ನು ಅನುಭವಿಸಿದೆ. ಒಂದು ಕ್ಷಣದಲ್ಲಿ ಆ ನೆಮ್ಮದಿಯನ್ನು ಕಳೆದುಕೊಳ್ಳುವ ಭಯ ಉಂಟಾಯಿತು. ಆದರೆ ತಕ್ಷಣ ಅರಿತುಕೊಂಡೆ, ಭಯವು ಕೇವಲ ಒಂದು ಆಲೋಚನೆ. ನಾನು ಆಲೋಚನೆ ಅಲ್ಲ. ನಾನು ಆಲೋಚನೆಗಳನ್ನು ಗಮನಿಸುವ ಸಾಕ್ಷಿ. ಗುರುವು ಅವನನ್ನು ಆಶೀರ್ವದಿಸಿ ಉಳಿದ ಶಿಷ್ಯರ ಕಡೆ ತಿರುಗಿ ಹೇಳಿದರು, ನಾನು ಯಾವಾಗಲೂ ಹೇಳುತ್ತೇನೆ, ಮನಸ್ಸನ್ನು ಬಲವಂತವಾಗಿ ನಿಲ್ಲಿಸಲು ಸಾಧ್ಯವಿಲ್ಲ. ನಾವು ಸಾಕ್ಷಿಯಾಗಿ ಗಮನಿಸಿದಾಗ ಮಾತ್ರ ಅದು ಶಾಂತವಾಗುತ್ತದೆ. ಜೀವನದಲ್ಲಿ ನಾವೆಲ್ಲರೂ ನೆಮ್ಮದಿಯನ್ನು ಬಯಸುತ್ತೇವೆ. ಆದರೆ ಅದು ದೊರೆಯುವುದಿಲ್ಲ. ಏಕೆಂದರೆ ಮನಸ್ಸಿನ ಸ್ವಭಾವವನ್ನು ತಿಳಿಯುವುದಿಲ್ಲ. ಬಲವಂತವಾಗಿ ನಿಯಂತ್ರಿಸಲು ಪ್ರಯತ್ನಿಸಿದರೆ ಅದು ಇನ್ನಷ್ಟು ಚಂಚಲವಾಗುತ್ತದೆ. ಆದರೆ ಮನಸ್ಸನ್ನು ನಿರ್ಣಯವಿಲ್ಲದೆ ಗಮನಿಸಿದರೆ ಅದು ಸ್ವಾಭಾವಿಕವಾಗಿ ಶಾಂತವಾಗುತ್ತದೆ. ಕಳ್ಳನು ತಾನು ಗಮನಕ್ಕೆ ಬಿದ್ದಿದ್ದೇನೆ ಎಂದು ತಿಳಿದರೆ ಕಳವು ಮಾಡುವುದಿಲ್ಲ. ಹಾಗೆಯೇ ಮನಸ್ಸು ಕೂಡ ನಾವು ಗಮನಿಸುತ್ತಿದ್ದೇವೆಂದು ಅರಿತಾಗ ಅಲೆ ಮಾಡುವುದನ್ನು ನಿಲ್ಲಿಸುತ್ತದೆ. ಆದ್ದರಿಂದ ಚಿಂತೆಗಳನ್ನು ನಿಯಂತ್ರಿಸಲು ಯತ್ನಿಸಬೇಡಿ. ಅವುಗಳನ್ನು ಹರಿಯುತ್ತಿರುವ ನದಿಯನ್ನು ನೋಡಿದಂತೆ ನೋಡಿ, ಪ್ರತಿಯೊಂದು ಅಲೆಯಲ್ಲೂ ಸಿಲುಕಿಕೊಳ್ಳದೆ. ಇದೇ ಸಾಕ್ಷಿಭಾವ ಅಥವಾ ಧ್ಯಾನ. ಇದನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿದರೆ ಮನಸ್ಸು ಕ್ರಮೇಣ ನಿಶ್ಚಲವಾಗುತ್ತದೆ. ಅದರಿಂದ ಜೀವನದ ಸವಾಲುಗಳನ್ನು ಸ್ಪಷ್ಟತೆ ಮತ್ತು ಸೃಜನಶೀಲತೆಯಿಂದ ಎದುರಿಸಲು ಸಾಧ್ಯವಾಗುತ್ತದೆ.